ಯೋಗ, ಮನೆ ಕಟ್ಟು ಯೋಗ, ಮದುವೆ ಆಗು ಯೋಗ, ಮಕ್ಕಳ ಯೋಗ ಎಲ್ಲ ಅದೇ. ಇನ್ನೂ ಒಂದು ಯೋಗ ಅದೇ ಗೊತ್ತಾ ಕೊನೆಗೆ? ಸಂಸ್ಕಾರ ಯೋಗ. ಸಂಸ್ಕಾರ ಯೋಗ ಅದೇನೇ ಆಗಿರ್ಬೋದು, ಅದೆಂತೆ ಸಾವೇ ಬರ್ಬೋದು, ಅಚ್ಚುಕಟ್ಟಾಗಿ ತಂದು ಅವರನ್ನು ಮಣ್ಣುಗೂಡಿಸ್ದಾಗಲೇ ಒಂಚೂರು ಮನಸ್ಸಿಗೆ ಸಮಾಧಾನ. ಈಗ ಮೊನ್ನೆ ವಿಮಾನ ಅಪಘಾತ ಆಗಿ 200 ಚಿಲ್ಲರೆ ಜನ ಜೀವ ಕಳ್ಕೊಂಡ್ಬಿಟ್ಟವ್ರೆ. ಸುಟ್ಟು ಕರಕಲಾಗವೆ ದೇಹ. ಅಷ್ಟೋ ಜನರು ಕೋಟ್ಯಾಧಿಪತಿಗಳಾಗಿರ್ಬೋದು, ಆದ್ರೆ ಕೋಟ್ಯಾಧಿಪತಿ ಅಂತ ಕಣ್ಣೀರು ಬರದೇ ಇರ್ತದ, ದುಃಖ ಆಗದೆ ಇರ್ತದ. ಎಲ್ಲ ಹೋಗ ಆಸ್ಪತ್ರೆ ಬಾಗಿಲಲ್ಲಿ ಕೂತವ್ರು. ಈಗ ಏನಂತ? ಸತ್ತೋಗವನೇ ನನ್ನ ಮಗ, ಗೊತ್ತು ಸ್ವಾಮಿ, ಹೆಣ ಕೊಡಿ ಅವಂದ, ಮಣ್ಣು ಮಾಡ್ಬೇಕು ನಾನು ಅಂತ. ಹೆಂಡತಿ ಹೋಗಿ ಕೂತವಳೆ, ನನ್ನ ಗಂಡನ ಶವ ಕೊಡಿ ಅಂತ. ಮಗ ಹೋಗಿ ಕೇಳ್ತಾವನೆ, ನಮ್ಮ ಅಪ್ಪನ ಶವ ಕೊಡಿ. ಸತ್ತೋಗವ್ರು ಸ್ವಾಮಿ, ವಾಪಸ್ ಬರಲ್ಲ, ಗೊತ್ತು ನಮಗೆ, ಮಣ್ಣು ಮಾಡ್ಬೇಕಲ್ಲ. ಡಾಕ್ಟರ್ ಹೇಳ್ತಾರೆ, ಎಲ್ಲಾ ದೇಹ ಸುಟ್ಟೋಗವೆ ಕಣಪ್ಪ, ಗುರುತಂತೂ ಸಿಗ್ತಿಲ್ಲ, ನಾವು ಪರೀಕ್ಷೆ ಮಾಡೇ ಕೊಡ್ಬೇಕು ನಿಮಗೆ. ಆಯ್ತು, ಅವ್ರು ಪರೀಕ್ಷೆ ಮಾಡಿದ್ರು, ಪರೀಕ್ಷೆ ಆಯ್ತು, ಏನೋ ಪಟ್ನ ಕಟ್ಕೊಟ್ರು, ತಂದು ಮಣ್ಣು ಮಾಡಿದ ಮಗನಿಗೆ ಇನ್ನೂ ಸಮಾಧಾನ ಇಲ್ಲ. ನಮ್ಮ ಅಪ್ಪನ ಕೊಟ್ರು, ಅದು ಯಾರು ಕೊಟ್ರು ಕಾಣಲ್ಲಪ್ಪ ಅಂತ. ಹೆಂಡತಿಗೆ ಇನ್ನೂ ಸಮಾಧಾನ ಇಲ್ಲ, ಬಳೆ ನಂಗೆ ಗಂಡಂಗೆ ಹೊಡೆದ್ನೋ ಇನ್ಯಾರು ಹೊಡೆದ್ನೋ ಕಾಣಲ್ಲಪ್ಪ. ನೋಡಿ ಎಂತ ಯೋಚನೆ ಇದು. ಅಂದ್ರೆ ಕೊನೆ ಸ್ಥಿತಿ ಅವ್ರಿಗೆ ಸಂಸ್ಕಾರಕ್ಕಾರು ಪಾಪ. ನಮಗೆ ಎಲ್ಲ ಸಹಿಸ್ಕೊತೀವಿ, ನಾವು ಆಸ್ಪತ್ರೆಗೆ ಸೇರಿಸಿದಾಗ ಬದುಕಬೇಕು ಅಂತೀವಿ, ಡಾಕ್ಟ್ರೇ ಅಂತ ಕಾಲು ಕಟ್ಕೊತೀವಿ. ಇಲ್ಲ ಸತ್ತೋದ್ರು ಮೇಲೆ ಆಯ್ತು ಕೊಡಿ ಸ್ವಾಮಿ, ಶವ ಕೊಡಿ, ನೋಡಿ ಕಣ್ಣೀರು ಹಾಕಿ ಎದೆ ಬಡ್ಕೊಂಡು ಕೊನೆಗೆ ಅವ್ರ ಸಂಸ್ಕಾರನಾರ ಮಾಡಿ ತೃಪ್ತಿ ಪಟ್ಕೊತೀವಿ ನಾವು. ಅದು ಆಗ್ಲಿಲ್ಲ ಅಂದ್ರೆ ಇನ್ನೆಂಥ ಜನ್ಮ ಇದು, ಇದೆಂಥ ಕರ್ಮ ಇದು. ಅವಘಡ ಆಯ್ತು. ಯಾರ್ಯಾರೋ ಮಾತಾಡ್ತಾರೆ, ಕೆಲವರೆಲ್ಲ ಸ್ಟೇಟಸ್ ಹಾಕಿದ್ರು, ನೋಡಿದೆ. ಆ ವಿಮಾನದಲ್ಲಿ ನಾನು ಇರ್ಬೇಕಾಗಿತ್ತು ಆ ವಿಮಾನದಲ್ಲಿ. ಎಲ್ಲಿ ಸಾಧ್ಯ? ಹಣೆ ಬರ ಗಟ್ಟಿಯಾಗಿರೋದಕ್ಕೆ ಟಿಕೆಟ್ ತಗೊಂಡಿದ್ದು ಹೆಣ್ಮಕ್ಳು ಕ್ಯಾನ್ಸಲ್ ಆಗೋಳು 10 ನಿಮಿಷ ಅಂತ. ಟಿಕೆಟ್ ತಗೊಂಡಿರೋಳೆ ಹೋಗೋಕ್ಕಾಗಿಲ್ಲ, ಇನ್ನು ನಾವೆಲ್ಲ ಹೊಂಟೋಕಾಯ್ತದೆ ವಿಮಾನಕ್ಕೆ. ಸಾವು ಅಷ್ಟು ಜನರು ಒಟ್ಟಿಗೆ ಬರೋದು, ಎಷ್ಟು ಚಂದವಾಗಿ ಒತ್ಕೊಂಡು ಹೋಗಿ. ನುರಿತ ಪೈಲಟ್ಗಳಿದ್ರು, ಮಾಜಿ ಮುಖ್ಯಮಂತ್ರಿ ಇದ್ರು, ಪುಟ್ಟ ಮಕ್ಕಳಿದ್ರು, ಡಾಕ್ಟರ್ ಇದ್ರು, ಕಲಾವಿದರಿದ್ರು. ಯಾರನ್ನು ನೋಡೋದಿಲ್ವಲ್ಲ ಮೃತ್ಯು. ಯಾಕೆ ಅಂದ್ರೆ ಅದು ಸಾವು. ಕರುಣೆ ಇಲ್ಲದ ಮರಣ, ಕರುಣೆ ಇಲ್ಲದ ಮರಣ ಅದು. ಅದೃಷ್ಟಕ್ಕೆ ಕಣ್ಣಿಲ್ಲ, ಮೃತ್ಯುವಿಗೆ ಕರುಣೆ ಇಲ್ಲ ಅಂತ ಮಾತು. ದುಡ್ಡಿಗೆ ಕಣ್ಣಿಲ್ಲಂತೆ, ದುಡ್ಡಿಗೆ. ಅದಕ್ಕೆ ಕೆಟ್ಟವರೆಲ್ಲ ದುಡ್ಡು ಜಾಸ್ತಿ ಮಾಡ್ತಾವ್ರೆ ಈಗ. ಅದಕ್ಕೇನಾರ ಕಣ್ಣಿದ್ರೆ ಇವನ್ ಸರಿ ಇಲ್ಲ ಅಂತ ಪಕ್ಕದ ಮನೆಗೆ ಹೊಂಟೋಯ್ತಿತ್ತು ದುಡ್ಡು. ಅದು ಕಣ್ಣಿಲ್ಲ ಅದಕ್ಕೆ. ಈ ಮೃತ್ಯುವಿಗೆ ಕರುಣೆ ಇಲ್ಲ. ಪಟೇಲ್ ಬಲರಾಮೇಗೌಡರು ವಯಸ್ಸಾದವರು, ಪಾಪ ಅವ್ರಿಗಾಕಿಂತ ಸಾವು, ಆ ಗಾಡಿ ನಿಧಾಂಕ್ ಬರ್ಲಿ, ಈ ಗಾಡಿ ನಿಧಾಂಕ್ ಬರ್ಲಿ ಅಂತ ನೋಡ್ತಿತ್ತು ಮೃತ್ಯು. ಅದಕ್ಕೆ ಕರುಣೆನೇ ಇಲ್ಲ ಅದಕ್ಕೆ. ಯಾರಾದ್ರೇನು, ಹಸು ಮಗು ಆದ್ರೇನು, ಅಧಿಕಾರಿ ಆದ್ರೇನು, ವೈದ್ಯರಾದ್ರೇನು, ಆ ಸಾವು ಅವ್ರನ್ನ ದಿನ ಓಡಾಡ್ತಿದ್ರಷ್ಟೇ. ಏನ್ ಇವತ್ತ ಓಡಾಡ್ತಿದ್ರು ಅವ್ರು? ಕಣ್ಣಿನ ನೋಡ್ತಿರ್ಲಿಲ್ವ? ದಿನಾ ಎಚ್ಚರವಾಗಿ ಬತ್ತಿದವ್ರು ಒಂದಿನ ಯಾಕೆ ಎಚ್ಚರ ತಪ್ಪಿದ್ರು ಅಂದ್ರೆ ಅವ್ರ ಹಣೆಯಲ್ಲಿ ಸಾವು ಬರ್ದಿತ್ತು, ಅದಕ್ಕೆ ತಪ್ಪಿದ್ರು, ಇನ್ನೇನಕ್ಕೂ ತಪ್ಪಲಿಲ್ಲ ಅವರು. ನಾವು ಮಾತಾಡೋದು ಸುಲಭ, ನಿಧಾನ ಬರ್ಬೇಕಾಯ್ತು, ಬರ್ಬೇಕಾಯ್ತು. ನೋಡ್ಕೊಂಡೆ ಅಲ್ವಾ ಬಂದಿಷ್ಟು ವರ್ಷ ಬಾಳಿರೋದು ಅವರು. ನೋಡ್ದೇನೆ ಬಾಳಿದ್ರ ಅವರು, ನೋಡ್ಕೊಂಡೇ ಬದುಕಿದ್ರು. ಅದು ಸಾವು ಬಂತಲ್ಲ. ಅದಕ್ಕೆ ಇವತ್ತು ಬಲರಾಮೇಗೌಡರ ಜೊತೆಗೆ ವಿಮಾನ ಅಪಘಾತದಲ್ಲಿ ಪ್ರಾಣ ಬಿಟ್ರು. ಅವರು ಕೋಟಿ ಇಟ್ಟಿದ್ರು, ಲಕ್ಷ ಇಟ್ಟಿದ್ರು, ಅವ್ರ ಬೆಲೆನೇರುಗಳು, ನಮಗದು ಬೇಡ. ಆದ್ರೂ ಅವು ಜೀವಗಳು. ಕಣ್ಣು ಮುಂದೆ ಸಾವನ್ನ ನೋಡಿ ಸತ್ತೋರು ಅವರು. ಯಾರಿಗೂ ಆ ಸ್ಥಿತಿ ಬರಬಾರ್ದು. ವಿಮಾನದಲ್ಲಿ 10 ನಿಮಿಷ 15 ನಿಮಿಷ ಅನ್ನುವಂಗೆ ಸಾವು ಗೊತ್ತಾಗಿದೆ ಅವ್ರಿಗೆ, ನಾವ್ಯಾರು ಬದುಕುವುದಿಲ್ಲ ಅಂತ. ಆದ್ರೆ ಅಸಹಾಯಕತೆ, ಅಯ್ಯೋ ಅಂತ ಕೇಳಂಗಿಲ್ಲ. ಯಾಕೆ ಪಕ್ಕದಲ್ಲಿ ನಾನು ಸಾಯ್ತೀನಿ ಅಂತಾನೆ. ಯಾರಾದ್ರೂ ಕಾಪಾಡ್ತಾರ ಅನ್ನಂಗಿಲ್ಲ. ಯಾಕೆ ಭೂಮಿ ಬಿಟ್ಟ ಮೇಲೆ ಅವರು 55,000 ಲೀಟರ್ ಇಂಧನ ಒಂದೇ ಸಲ ಒತ್ತೂರಿತ್ತು. ಅವರೇನೋ ಹಂಗ್ ಸತ್ರು. ಆದ್ರೆ ಈ ಸಾವು ಅನ್ನೋ ಸೂಚನೆನೇ ಇಲ್ಲದೆ ಊಟ ಮಾಡ್ತಾ ಕುಂತಿದ್ದಲ್ಲ ಡಾಕ್ಟ್ರು, ವಿದ್ಯಾರ್ಥಿಗಳು, ಅವರು ಸತ್ರು ಪಾಪ. ಮೊನ್ನೆ ಪತ್ರಿಕೆಯಲ್ಲಿ ಹಾಕಿದ್ರೆ ಯಾರೋ ಒಬ್ಬ ತಾಯಿ ಟೀ ಅಂಗಡಿ ಮಾಡ್ತಿದ್ಲಂತೆ, ಅವಂಗ ಊಟ ಕೊಡಕ್ ಬಂದ್ ಹುಡುಗ ಪಾಪ
ಅವನು ಜೀವನದಲ್ಲಿ ಬರೀ ಕೆಳಗೆ ನಿಂತ್ಕೊಂಡು ಮೇಲೆ ವಿಮಾನ ನೋಡ್ತಿದ್ದ. ನನ್ನ ಲೈಫಲ್ಲಿ ಹತ್ತಿನ ವಿಮಾನ ಅಂತ ಅಂದ್ಕೊಂಡಿದ್ದ ಹುಡುಗ, ಅವನಿಗೂ ವಿಮಾನ ಅಪಘಾತದಲ್ಲಿ ಸಾವು. ಅದಕ್ಕೆ ಕರುಣೆ ಇಲ್ಲದ ಮರಣ ಬಂದಿದೆ. ಆ ಎಲ್ಲಾ ಜೀವಗಳಿಗೂ ಭಗವಂತ ಸದ್ಗತಿಯನ್ನು ಕರುಣಿಸಲಿ. ಅಂತ ದುರ್ಮರಣ ಯಾರಿಗೂ ಬರದೆ ಹೋಗ್ಲಿ, ಯಾರಿಗೂ ಬರಬಾರದು. ಅದಕ್ಕೆ ಶರಣರ ಗುಣವ ಮರಣದಲ್ಲಿ ಕಾಣು ಅಂತಾರೆ. ಯಾರಾದ್ರೂ ಕುಂತಿತ್ತಾವ್ ಜೀವ ಬಿಟ್ರು ಏನಂತಾರೆ ದೊಡ್ಡವರು, ನನಗೂ ಹಂಗೆ ಬಂದ್ಬಿಡ್ಲಿ ದೇವ್ರೆ ಅಂತಾರೆ. ನನಗೂ ಹಂಗೆ ಬಂದ್ಬಿಡ್ಲಿ ಕಣಪ್ಪ ಸಾವು, ಅದು ಹೆಂಗೆ ಸತ್ತೋದ ನೋಡೋನು, ಕುಂತಿತ್ತಾವ್ ಹಂಗೆ ಸತ್ತೋಗ, ನಾನು ಹಂಗೆ ಸತ್ತೋಗ್ಬಿಡ್ಬೇಕು ಅಂತ. ಆದ್ರೆ ಬಯಸ್ತಂತೆ ಮರಣ ಬರೋದಿಲ್ಲ, ಆದ್ರೆ ಬಯಸೋದ ಮನ್ಸ ಬಿಡೋದಿಲ್ಲ. ನಮ್ಮ ಬಯಕೆ ಇದ್ದದ್ದೇ. ಆದ್ರಿಂದ ಕರುಣೆ ಇಲ್ಲದ ಜವರಾಯ ಕರೆದೊಯ್ದ ಆ ವಿಮಾನ ಅಪಘಾತದಲ್ಲಿ ಮಡಿದಂತ ಅಷ್ಟೂ ಜೀವಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ. ಆ ಕುಟುಂಬಗಳಿಗೆ ಅವನ್ನ ಸಹಿಸಿಕೊಳ್ಳೋ ಶಕ್ತಿಯನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ಆ ಭಗವಂತ ಬೇಡೋಣ. ನೂರಾರು ಕನಸ ಒತ್ತು ಹೊರಟಿದ್ದ ನೂರಾರು ಜೀವಗಳು ಬೇಕಾಯಿತೆ. ನೂರಾರು ಕನಸ ಒತ್ತು ಹೊರಟಿದ್ದ ನೂರಾರು ಜೀವಗಳು ಬೇಕಾಯಿತೆ. ಕರುಣೆ ಇಲ್ಲವೇನೋ ಜವರಾಯ ನಿನಗೆ, ಕರುಣೆ ಇಲ್ಲವೇನೋ ಜವರಾಯ ನಿನಗೆ. ಸುಟ್ಟು ಕರುಕಲಾದರಲ್ಲೋ ಪುಟ್ಟ ಮಕ್ಕಳು, ಸುಟ್ಟು ಕರುಕಲಾದರಲ್ಲೋ. ನೂರಾರು ಕನಸ ಒತ್ತು ಹೊರಟ ನೂರಾರು ಜೀವಗಳು ಬಲಿಯಾದವೋ. ರಾಜ್ಯವಾಳಿದವರ ಬಿಡಲಿಲ್ಲ ನೀನು, ಯಾಚಕರನು ಬಿಡುವುದಿಲ್ಲ ನೀನು. ರಾಜ್ಯವಾಳಿದವರನ್ನು ಬಿಡುವುದಿಲ್ಲ ನೀನು, ಭಿಕ್ಷುಕನನ್ನು ಬಿಡುವುದಿಲ್ಲ ನೀನು. ಅದಕ್ಕೆ ನೀನು ಯಮ ಧರ್ಮ ತಿಳಿಯದಲ್ಲೋ ನಿನ್ನ ಮರ್ಮ. ಅದಕ್ಕೆ ನೀನು ಯಮ ಧರ್ಮ ತಿಳಿಯದಲ್ಲೋ ನಿನ್ನ ಮರ್ಮ. ನೂರಾರು ಕನಸ ಒತ್ತು ಹೊರಟ ನೂರಾರು ಜೀವ ಬಲಿಯಾಯಿತೆ. ಒತ್ತಿ ಉರಿತೇನೋ ಬೆಂಕಿ, ನರಳುವುದ ನೋಡಲಾಗದಲ್ಲೋ. ಅಪ್ಪ ಅಮ್ಮನ ಜೊತೆ ಮೂರು ಮುದ್ದು ಮಕ್ಕಳು ಆಸೆಯಿಂದ ತೀರವೋ ಅಂದದ ವಿಮಾನವ. ಆ ಮುದ್ದು ಮಕ್ಕಳ ಕರುಣೆ ಇಲ್ಲದೆ ಬೆಂಕಿಯಲ್ಲಿ ಕರಗಿಸಿದೆ. ಕರುಣೆ ಇಲ್ಲವೇನೋ ಮೃತ್ಯು ನಿನಗೆ, ಕರುಣೆ ಇಲ್ಲವೇನೋ ಮೃತ್ಯು ನಿನಗೆ. ನೂರಾರು ಕನಸುಗಳ ಹೊತ್ತು ಹೊರಟಿದ್ದ ನೂರಾರು ಜೀವ ಉರಿವ ಬೆಂಕಿಯಲ್ಲಿ ಕರಗಿ ಹೋಗುವಾಗ ಎಷ್ಟೊಂದು ನರಳಿದರು.